ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಮುಂದುವರೆದ ಭಾಗ ಮಾಡಿದ್ದುಣ್ಣೋ ಮಹಾರಾಯ. ಸನಿಹದಲ್ಲಿರುವ ಸರೋವರದಲ್ಲಿ ಸುಗಂಧವನ್ನು ಬೀರುವ ಕೆಂದಾವರೆಗಳು ಅರಳಿ ಎಂತಹ ಬೈರಾಗಿಯ ಮನಸ್ಸನ್ನು ತನ್ನೆಡೆಗೆ ಎಳೆಯುತ್ತಿತ್ತು. ಸ್ವಚ್ಛವಾದ ನೀರು, ಸೂರ್ಯನ ಸ್ನೇಹವನ್ನು ಬಯಸಿ ದಳಗಳನ್ನು ಅರಳಿಸಿರುವ ತಾವರೆಗಳು, ಅತ್ಯಂದಿತ ಚಲಿಸುವ ಮೀನುಗಳು, ಆಕಾಶ ಪಥದಲ್ಲಿ ಹಾರುವ ಮರಿದುಂಬಿಗಳು, ಕಮಲದಲ್ಲಿರುವ ಬಂಡನ್ನುಂಡು ಝೇಂಕರಿಸುವ ಪತಂಗಗಳು, ಒಮ್ಮಿಂದೊಮ್ಮೆ ಆಕಾಶ ಪಥದಿಂದ ನೀರಿಗೆ ಎರಗಿ ಪುನಃ ಮೇಲೆ ಹಾರುವ ನೀರ್ವಕ್ಕಿಗಳ ದೃಶ್ಯ. ಆ ಪ್ರಕೃತಿ ಸೌಭಾಗ್ಯವನ್ನು ಉಂಡು ಸುಯೋಧನನ ಮನ ಅರಳಿತು. ಜೊತೆಯಲ್ಲಿ ಬಂದಿರುವ ಭಾನುಮತಿಯೊಂದಿಗೆ ಅಲ್ಲಿಯ ಸರೋವರದಲ್ಲಿ ಜಲಕೇಳಿಯಾಡುವ ಆಶೆಯಾಯಿತು. ಒಮ್ಮೆ ದೃಷ್ಟಿಯನ್ನು ರಾಣಿ ಪರಿವಾರದ ಕಡೆ ಬೀರಿದನು. ರಾಜನ ಚಿತ್ತವನ್ನು ಅವನ ಓರೆನೋಟದ ಕಣ್ಣಿನ ಮೂಲಕವೇ ಸಖಿಯರು ಗ್ರಹಿಸಿ ಸ್ತ್ರೀಯರು ಜಲಕ್ರೀಡೆಗೆ ಅನುವಾದರು. ಹಲವರು ನೀರಿಗಿಳಿದಾಯಿತು. ತಮ್ಮ ಎರಡು ಸುಕೋಮಲ ಹಸ್ತಗಳಿಂದ ನೀರನ್ನೆತ್ತಿ ಒಬ್ಬರು ಇನ್ನೊಬ್ಬರ ಮುಖಕ್ಕೆ ಎರಚಿದರು. ಅಲ್ಲಿಯೇ ಅರಳಿದ್ದ ಹೂವನ್ನು ಕೆಲವರು ಕಿತ್ತರು. ಪ್ರಶಾಂತವಾದ ವಾತಾವರಣವು ಯಾಕೆ ಶಬ್ದಮಯವಾಯಿತು, ನೀರೇಕೆ ಕಲುಷಿತವಾಯಿತು ಎಂದು ಅಲ್ಲಿದ್ದ ಸೇವಕರು ಸುತ್ತ ಕಣ್ಣು ಹಾಯಿಸಿ ಅತ್ತ ಇತ್ತ ಇದ್ದ ಕೌರವನ ಕಡೆಯಿಂದ ಚಾರಕರನ್ನು ಪ್ರಶ್ನಿಸಿದರು. ಆದರೆ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ. ರಕ್ಷಣೆಗಾಗಿ ನಿಂತಿದ್ದ ಗಂಧರ್ವರು ಕನಲಿದಾಗ ಕೌರವನ ಸೈನಿಕರು ಅವರನ್ನು ಚೆನ್ನಾಗಿ ಥಳಿಸಿ ಗಾಯಗೊಳಿಸಿದರು. ಪರಸ್ಪರ ಹೊಡೆದಾಟ ಬಡಿದಾಟಗಳಿಂದ ಸಣ್ಣ ಕಾಳಗ ಪ್ರಾರಂಭವಾಗಿ ಆ ಘಟನೆಯ ದೂರು ಕುರುಪತಿಗೆ ಮುಟ್ಟಿತು. ಕರ್ಣಾದಿ ಸುಭಟರು ಬಂದು ತಮ್ಮ ದೂತರನ್ನು ಭಂಗಗೊಳಿಸಿದ ಗಂಧರ್ವರನ್ನು ಬಡಿದುದರಿಂದ ಅವರು ತಮ್ಮ ಒಡೆಯನಲ್ಲಿಗೆ ಧಾವಿಸಿ ದೂರಿಟ್ಟರು. ರಾಜ, ಸರಸಿಗಳು ಕದಡಿ ಹೋಗಿವೆ, ಕದಳಿವನ ಕೆಡದಿದೆ, ಗೊನೆ ಸಹಿತ ಬಾಳೆಗಳು ಅಡ್ಡ ಬಿದ್ದಿವೆ. ನಾವು ನೆಟ್ಟಿರುವ ಕಪಿತ್ತ, ಲವಂಗ, ತುಂಬೆ, ನಿಂಬೆ, ದಾಳಿಂಬ, ಪಲಾಶ, ಶಾಲಿ, ಶಮಿ, ಗುಗ್ಗುಳ, ಅಶೋಕ, ಬಿಲ್ವ, ಜಂಬೀರಾದಿ ಗಿಡ ವೃಕ್ಷಗಳು ಬಗ್ಗಿ ಕುಗ್ಗಿ ಹೋಗಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ತೋಟ ಮನುಜರಿಂದ ಹಾಳುಗೈಯಲ್ಪಟ್ಟಿದೆ. ಬಂದಿರುವ ಮರ್ತ್ಯರು ಧೂರ್ತರಾದುದರಿಂದ ನಾವು ಪ್ರತಿಭಟಿಸಿದಾಗ ಅವರ ಆಯುಧಗಳಿಂದ ನಮ್ಮನ್ನು ಚೆನ್ನಾಗಿ ಥಳಿಸಿ ಬೆನ್ನು ಸೀಳಿ ಗಾಯಬರಿಸಿದರು. ದೇವೇಂದ್ರನು ನೊಂದಿರುವ ಭಟವರ್ಗವನ್ನು ಸಮಾಧಾನಗೊಳಿಸಿ ಚಿತ್ರಸೇನ ಗಂಧರ್ವನಲ್ಲಿ ಆ ನೀಚರನ್ನು ಸೆರೆ ಹಿಡಿದು ತರುವಂತೆ ಆಜ್ಞಾಪಿಸಿದನು. ದೇವಲೋಕದ ವೀರರು ಚಿತ್ರಸೇನನನ್ನು ಜೊತೆಗೂಡಿ ದ್ವೈತವನಕ್ಕೆ ಬಂದು ಹಾಳುಗೆಡಹಿದ ವನವನ್ನು ಕಂಡು ರೊಚ್ಚಿಗೆದ್ದರು. ಅನ್ಯಾಯವಾಗಿ ಅಕ್ರಮ ಪ್ರವೇಶವನ್ನು ಗೈದು ಪ್ರಕೃತಿ ವನವನ್ನು ನಾಶ ಮಾಡಿದ ಕೌರವರನ್ನು ಜೀವಸಹಿತ ಸೆರೆ ಹಿಡಿಯಲು ಪಣ ತೊಟ್ಟು ಭಾರೀ ಕದನವನ್ನು ಪ್ರಾರಂಭಿಸಿದರು. ಕೌರವರೇನು ಅಂಜುಬುರಕರೇ? ಕರ್ಣ, ಸೌಬಲ, ಬಾಲ್ಯಕ, ಶಲ್ಯನಂದನ, ಕಳಿಂಗ, ಸುಧಾಮ ಮುಂತಾದ ವೀರರು ಕಾದಾಡಿದಾಗ ಒಮ್ಮೆ ದೇವಬಲ ಕುಗ್ಗಿತು, ಇನ್ನೊಮ್ಮೆ ಮಾನವ ಬಲ ಕುಗ್ಗಿತು. ಆ ದೇವ ಮಾನವರ ಯುದ್ಧ ಅತಿ ವಿಚಿತ್ರವಾಯಿತು. ದಿವಿಜ ಬಲದೊಡೆಯ ಚಿತ್ರಸೇನನು ಸಕಲರು ಅಚ್ಚರಿಪಡುವಂತೆ ಕಾಳಗ ಮುಂದುವರೆಸಿದನು. ರಿಪುಶರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಯುದ್ಧರಂಗದಲ್ಲಿ ಮೆರೆಯುತ್ತಿರುವ ಕರ್ಣನನ್ನು ಚಿತ್ರಸೇನನು ಘಾಸಿಗೊಳಿಸಿದನು. ರಾಧೆಯನ್ನು ನೋವನ್ನು ತಾಳಲಾರದೆ ವಿಕರ್ಣನ ರಥಕ್ಕೆ ನೆಗೆದನು. ಉಳಿದ ಸುಭಟರು ಸೋಲನ್ನು ಒಪ್ಪಿಕೊಂಡರು. ಕೌರವ ಪಡೆ ಪ್ರಮುಖರು ಕಾಡಿನೊಳಗೆ ಸಿಕ್ಕಿದ ಸ್ಥಳಕ್ಕೆ ಧಾವಿಸಿದರು. ದುಶ್ಯಾಸನಾದಿಗಳ ಸೋಲನ್ನು ವಿವರಿಸಲಸದಳ. ಪ್ರದರ್ಶನಕ್ಕೆ ಬಂದವರು ಗಂಧರ್ವರಿಂದ ಪೆಟ್ಟು ತಿಂದು ಸ್ಮೃತಿ ತಪ್ಪಿದರು. ಅಳಿದುಳಿದವರು ರಥವನ್ನು ಏರಿಕೊಂಡು ವೀರಾವೇಶದಿಂದ ಕಾದಲು ಕೌರವರಾಯನು ಯುದ್ಧಕ್ಕಿಳಿದಾಗ ದೇವತೆಗಳು ಅಚ್ಚರಿಯಾಗುವಂತೆ ಕದನ ನಡೆಯಿತು. ದೇವಲೋಕದ ವೀರರು ಪಾಶ, ಚಕ್ರ, ಮುಸುಂಡಿ, ಪರಿಘಗಳಿಂದ ಕಾದಿದರು. ಕೌರವನು ಧರಿಸಿಕೊಂಡ ಸೀಸಕವು ಹರಿಯಿತು.
ಭಾನುನಂದನ ಮೊದಲಾದವರು ಸೋತ ಮೇಲೆ ಸೋಲಲ್ಲದೆ ಮತ್ತೇನು? ಕಚರಪತಿ ನಭೋಮಂಡಲದಲ್ಲಿ ಅದೃಶ್ಯನಾಗಿ ಯುದ್ಧವನ್ನು ಮಾಡಿ ಶರಮಳೆಯನ್ನು ಸುರಿಸಿದನು. ಅಸ್ತ್ರಗಳು ಯಾವ ಕಡೆಯಿಂದ ತೊಡಲ್ಪಟ್ಟಿವೆ ಎಂಬುದೇ ಅವನಿಗೆ ತೋಚಲಿಲ್ಲ. ಸುಯೋಧನನ ಮುಖ ಕಮಲ ಬಾಡಿತು. ದೊರೆಯ ರಕ್ಷಣೆಗೆ ಬರುವವರು ಯಾರೂ ಇಲ್ಲ. ಆದರೂ ಕೇಚರೇಂದ್ರನ ರೌದ್ರ ಕಮ್ಮಿಯಾಗಲಿಲ್ಲ. ತನ್ನ ಕುದುರೆಗಳ ವಾಗೆಯಿಂದ ದುಶ್ಯಾಸನ ಮತ್ತು ಸುಯೋಧನನ ಬಾಹುದ್ವಯವನ್ನು ರಥಕ್ಕೆ ಬಿಗಿದು ಮಾತ್ರವಲ್ಲದೆ ಭಯಭರಿತನಾದ ದುರ್ಮುಖ, ದುರ್ಜಯ, ಚಿತ್ರಾಂಗದ, ದುರ್ವಿಷ, ವಿಕರ್ಣ ಮುಂತಾದ 25 ಚಂದ್ರವಂಶದ ಕುವರರನ್ನು ಜೊತೆಯಾಗಿ ಬಂಧಿಸಿದನು. ಕೈದಿಗಳನ್ನು ಯಾರೂ ಮುಟ್ಟಬಾರದು. ಅಮರೇಂದ್ರನ ಒಡ್ಡೋಲಗಕ್ಕೆ ಕೊಂಡು ಹೋಗುವ ತನಕ ರಥದಲ್ಲಿ ಬಿದ್ದಿರಲಿ ಎಂದು ಗಂಧರ್ವರಾಜನು ಗರ್ಜಿಸಿ ರಥವನ್ನು ಸುರಲೋಕದ ಕಡೆ ಹಾರಿಸಿದನು. ಸಲಿಲ ಕ್ರೀಡೆಗೆ ಬಂದ ರಾಣಿವಾಸದವರು ಖಿನ್ನರಾದರು. ಮುಂದಿನ ವಿಷಯ ಹಿರಿಯಣ್ಣನ ಹಿರಿದಾದ ಹೃದಯ. ಅಮಿತ ಸುಖವು ಕ್ಷಣದೊಳಗೆ ಭಗ್ನವಾಗಿ ಸುಯೋಧನನ ಪಟ್ಟದರಸಿಯಾದ ರಾಣಿ ಭಾನುಮತಿಯು ಚಿಂತೆಯಲ್ಲಿ ಮುಳುಗಿದಳು. ಕಣ್ಣಿಗೆ ಅರಿಸಿನದ ಪುಡಿ ಎರಚಿದಂತಾಯಿತು. ಸುಭಟರು, ಜಗಜೆಟ್ಟಿಗಳು ಸೋತ ಮೇಲೆ ಇನ್ನೇನು ಮಾಡುವುದೆನ್ನುವ ಪ್ರಶ್ನೆಗೆ ಉತ್ತರ ಹೊಳೆಯಲಿಲ್ಲ. ತನ್ನ ಭಂಡಾರದ ಆರ್ತನಾದಕ್ಕೆ ಓಗೊಟ್ಟು ರಕ್ಷಿಸುವವರಿಲ್ಲದೆ ಹೋಯಿತು. ಎಲ್ಲಿಯಾದರೂ ರಕ್ಷಿಸುವ ಮನ ಮಾಡಿದರೆ ಧರ್ಮದ ಸಾಕಾರ ಮೂರ್ತಿ ಧರ್ಮಜನೊಬ್ಬನಿಗೆ ಸಾಧ್ಯ ಎಂದು ಯೋಚಿಸಿ ಅದೇ ಪರಿಸರದಲ್ಲಿ ಪರ್ಣಶಾಲೆಯಲ್ಲಿದ್ದ ಪಾಂಡವರಲ್ಲಿಗೆ ತೆರಳಿ ದ್ರೌಪದಿಯನ್ನು ಭೇಟಿಯಾದಳು. ಸಹೋದರಿ, ನಿನ್ನ ಮುಂದೆ ಮುಖವನ್ನು ತೋರಿಸುವ ಎದೆಗಾರಿಕೆ ನನಗಿಲ್ಲ. ದುರಾತ್ಮರು ಮಾಡತಕ್ಕ ಎಲ್ಲ ಕಾರ್ಯಗಳು ನಮ್ಮವರಿಂದ ಮಾಡಲ್ಪಟ್ಟಿವೆ. ನೈತಿಕ ಬಲವಿಲ್ಲದ ನನ್ನ ಪ್ರಾರ್ಥನೆ ಇಷ್ಟೆ. ನೀನು ಹೃದಯ ಶ್ರೀಮಂತಿಕೆಯನ್ನು ತೋರಿ ಕಚರೇಂದ್ರನಿಂದ ಬಂಧಿಸಲ್ಪಟ್ಟ ನನ್ನ ಪತಿಯನ್ನು ಸೆರೆಯಿಂದ ಬಿಡಿಸುತ್ತಾಯೇ ಎಂದಳು. ದ್ರೌಪದಿಗೆ ಹೃದಯದಲ್ಲಿ ರೋಷ ಕುದಿಯುತ್ತಿದ್ದರೂ ಪ್ರಕೃತ ಪರಿಸ್ಥಿತಿಯನ್ನರಿತು ನೀನು ಎನ್ನ ರಾಯರಲ್ಲಿ ಅರುಹು ಎಂದಳು. ಅವಳು ಧರ್ಮಜನಲ್ಲಿಗೆ ತೆರಳಿ ತನ್ನ ದುಃಖಾಶ್ರುಗಳಿಂದ ಅವನ ಚರಣವನ್ನು ಒದ್ದೆ ಮಾಡಿದಳು. ಹಣೆಯಲ್ಲಿದ್ದ ತಿಲಕವು ಮಾಸಿ ಹೋಗಿತ್ತು. ಆಕೆಯ ಬಿಸಿಯುಸಿರು ಧರ್ಮಜನ ಪಾದವನ್ನು ಮುಟ್ಟಿದಾಗ ಅವನ ಹೃದಯ ದ್ವಾರವನ್ನು ತಾನಾಗಿ ತೆರೆಯಿಸಿತು. ಅವಳ ರೋದನವನ್ನು ನೋಡಿ ತಡೆಯಲಾಗಲಿಲ್ಲ. ಭಾನುಮತಿಯು ಸೆರೆಗೊಡ್ಡಿ ಬೇಡಿದಳು. ಸೋಮವಂಶೋದ್ಧರಣ, ಸತ್ಯ ಧರ್ಮದ ಸಾಕಾರ ಮೂರ್ತಿ ಸತ್ಯಸಂಧ, ನಿಮ್ಮಲ್ಲಿ ನಾನು ಪತಿಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ. ನಾವು ಅಪರಾಧಿಗಳಾದರೂ ಕುಂಕುಮ ಭಾಗ್ಯವನ್ನು ಉಳಿಸು ಎಂದು ಕಾಡಿ ಬೇಡಿದಳು. ಪಾಂಡವರ ಅಗ್ರಜ ಧರ್ಮರಾಯನಲ್ಲಿ ಕರುಣವು ಉಕ್ಕಿ ಹರಿಯಿತು. ಕೌರವನಿಗಾದ ಅಪಜಯವನ್ನು ಕೇಳಿ ಮೈ ರೋಮಾಂಚನವಾಯಿತು. ಭಾನುಮತಿಯನ್ನು ಸಮಾಧಾನಪಡಿಸಿ, ಭಾನುಮತಿ, ಹೇಳು, ನೀನು ದೂರದವಳಲ್ಲ, ನನ್ನ ತಮ್ಮನ ಹೆಂಡತಿಯಾಗಿರುವೆ. ಇನ್ನು ಹಂಬಲಿಸಬೇಡ. ದುರ್ಯೋಧನನನ್ನು ಸೆರೆಯಿಂದ ಬಿಡಿಸುತ್ತೇನೆ, ಧೈರ್ಯವಾಗಿರು ಎಂದನು. ಧರ್ಮಜನು ಭೀಮಾರ್ಜುನರ ಮುಖಗಳನ್ನು ನೋಡಿ ಕೌರವನ ಹೆಸರು ಕೇಳಿದಾಕ್ಷಣ ಭೀಮನ ಕೋಪವು ಒಮ್ಮೆಯೇ ನಖಶಿಖಾಂತದವರೆಗೆ ಏರಿತು. ವೃಕೋದರನು ಅಣ್ಣನಲ್ಲಿ ನಿವೇದಿಸಿಕೊಂಡನು. ನಮ್ಮ ಮನೆ ಹಾಳುಗೆಡಹಲು ಯತ್ನಿಸಿದ ದುಷ್ಟ ದುರ್ಯೋಧನನಿಗೆ ಸರಿಯಾದ ಶಿಕ್ಷೆ ದೈವ ಒದಗಿಸಿದೆ. ಆ ರೀತಿ ಭೀಮನು ಸುರಿದಾಗ ದ್ರೌಪದಿಗೆ ನಗು ಬಂದರೂ ಸೆರಗನ್ನು ಅಡ್ಡವಾಗಿ ಹಿಡಿದುಕೊಂಡಳು. ಧರ್ಮರಾಜನು, ನಿಮ್ಮೆಲ್ಲರ ಇಂಗಿತವನ್ನರಿತಿದ್ದೇನೆ. ದುರ್ಯೋಧನನು ನಮ್ಮ ಹಗೆಯನ್ನು ಸಾಧಿಸಿ ಹಲವು ಸಾರಿ ಕೆಳಬಿದ್ದಿದ್ದಾನೆ, ಗುದ್ದಾಡಿ ಸೋಲುತ್ತಿದ್ದಾನೆ. ಜಗವನ್ನು ಉದ್ಧರಿಸುವವನು ತಾನೊಬ್ಬನೇ ಎಂಬ ಭ್ರಮೆಯಲ್ಲಿದ್ದಾನೆ. ಹೀಗಿದ್ದರೂ ಈ ಸಂದಿಗ್ಧ ಸಂದರ್ಭದಲ್ಲಿ ಅವನ ಕುಕೃತ್ಯಗಳನ್ನು ಎಣಿಸುತ್ತಿರುವುದು ಉಚಿತವಲ್ಲ. ಜ್ಞಾತಿಗಳ ಪರಸ್ಪರ ಭೇದಗಳಿಂದಾಗಿ ಕಲಹಗಳು ಉದ್ಭವಿಸುತ್ತವೆ. ಆದರೆ ಹೊರಗಿನವನೊಬ್ಬನು ಅದರ ಉಪಯೋಗವನ್ನು ಪಡೆಯಲು ಯತ್ನಿಸಿದರೆ ಸಹೋದರರು ಒಂದಾಗಬೇಕು. ಇತರ ವೇಳೆಯಲ್ಲಿ ನಾವು 5 ಪಾಂಡವರಿರುತ್ತೇವೆ. ಆದರೆ ಹೊರಗಿನವರಿಂದ ನಮ್ಮ ಮೇಲೆ ಆಕ್ರಮಣವಾದಾಗ ನಾವು 5 105 ಕುರುಕುಲದ ಕುವರರಾಗಿದ್ದೇವೆ.
ನಮ್ಮ ಮನೆತನಕ್ಕೆ ಉಂಟಾಗುವ ಅಪಕೀರ್ತಿಯನ್ನು ಹೋಗಲಾಡಿಸಲು ಶಸ್ತ್ರ ಪ್ರಯೋಗ ಕುಶಲರಾದ ನೀವು ಚಿತ್ರಸೇನನಿಂದ ಆತನನ್ನು ಬಿಡಿಸುವುದು ಅನಿವಾರ್ಯವಾಗಿದೆ. ಭೀಮಾರ್ಜುನರೇ, ದಯೆಯು ಧರ್ಮದ ಒಂದು ಪ್ರಮುಖ ಮುಖವಾಗಿರುತ್ತದೆ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ನನ್ನ ಮನಸ್ಸು ಈಗ ತಳಮಳಗೊಂಡಿದೆ. ಇದೀಗಲೇ ಗಂಧರ್ವರ ವಿರುದ್ಧ ಯುದ್ಧವನ್ನು ಸಾರಿರಿ. ದುರ್ಯೋಧನನು ಇಲ್ಲಿ ಬರುವವರೆಗೆ ಅನ್ನ, ಆಹಾರ, ಜಲವನ್ನು ಸ್ವೀಕರಿಸಲಾರೆ ಎಂದು ಗಂಭೀರವಾಗಿ ನುಡಿದನು. ಅಣ್ಣನ ನುಡಿ ಅವರಿಗೆ ವೇದ್ಯವಾಯಿತು. ಸಜ್ಜನರು ಕುಸುಮದಂತೆ ಮೃದುವಾಗಬಲ್ಲರು. ಅವಶ್ಯಕತೆ ಒದಗಿದಲ್ಲಿ ಅವರ ಹೃದಯವು ವಜ್ರಕ್ಕಿಂತ ಕಠಿಣವಾಗುತ್ತದೆ. ಅಗ್ರಜನ ಅಚಲ ನಿರ್ಧಾರವು ತಮ್ಮಂದಿರಿಗೆ ಮನವರಿಕೆಯಾಗಿ ಒಬ್ಬರ ಮುಖವನ್ನು ಒಬ್ಬರು ವೀಕ್ಷಿಸಿದರು. ಹೊರಡದೆ ಗತ್ಯಂತರವಿಲ್ಲ. ಧನಂಜಯನು ಧನುಸ್ಸನ್ನೆತ್ತಿಕೊಂಡನು. ನಕುಲ ಸಹದೇವರು ಸಜ್ಜಾದರು. ಭೀಮನು ಔಡುಗಚ್ಚಿ ಗದೆಯನ್ನು ಹೆಗಲಿಗೇರಿಸಿದನು. ಪಾಂಡವರ ಸಹೋದರರು ಸರೋವರದಲ್ಲಿಗೆ ತೆರಳಿದರು. ಪರಮಶತ್ರುವಾದ ದುರ್ಯೋಧನನಿಗೆ ತಮ್ಮನೊಡನೆ ಸಹಾಯ ಯಾಚಿಸುವ ಕಾಲ ಬಂತೆಂಬ ಸಮಾಧಾನ ಭೀಮನ ಚಿತ್ತದೊಳಗಾಯಿತು. ಆಯುಧ ಪಾಣಿಗಳಾಗಿ ಹೊರಟ ಪಾಂಡವರು ಕಾಡು ನಡುಗುವಂತೆ ಗುಡುಗಿದರು. ಸಾಮೋಪಾಯಕ್ಕೆ ಕೇಚರನು ಮಣಿದಿಲ್ಲವಾದರೆ ಯುದ್ಧವನ್ನು ಗೈದಾದರೂ ಕೌರವನನ್ನು ಸೆರೆ ಬಿಡಿಸಿರಿ ಎಂಬ ಅಗ್ರಜನ ಆಜ್ಞಾಪಾಲನೆಗೆ ಪಾಂಡವರು ಕೆರೆಯ ಬಳಿಗೆ ಆಗಮಿಸಿದರು. ಅರ್ಜುನನ ಸಹಸ್ರಾರು ಬಾಣಗಳು ಗಗನವನ್ನು ಮುಸುಕಿದವು. ಭೀಮ, ನಕುಲ ಸಹದೇವರು ಶರಪ್ರಯೋಗಗೈದರು. ಅರ್ಜುನನು ಕೋಲ ಗುರುಗಳಾದ ದ್ರೋಣಾಚಾರ್ಯರ ಪಟ್ಟ ಶಿಷ್ಯನಾಗಿರುವುದರಿಂದ ಚಾಕ್ಷುಷಿ, ಶಬ್ದವೇದಿ ಮುಂತಾದ ವಿದ್ಯೆಗಳು ಕರಗತವಾಗಿದ್ದವು. ಗಂಧರ್ವರ ಮಾಯಾಯುದ್ಧವನ್ನು ಅವನ ಗಣನೆಗೆ ತೆಗೆದುಕೊಳ್ಳುವವನೇ ಅಲ್ಲ. ಬಾಣಗಳು ಬರುವ ಜಾಡನ್ನು ಹಿಡಿದು ಶಬ್ದ ಹೊರಡುವಲ್ಲಿಯವರೆಗೆ ಅವನಿಂದ ಶರಪ್ರಯೋಗಗಳಾದವು. ಬೇರು ಸತ್ತರೆ ಮತ್ತೆ ಗಿಡ ಬದುಕುವುದೆಂತು ಪಾರ್ಥನ ಅಂಬುಗಳ ನಿಶಿತ ಧಾರೆಗಳು ಕಚರೇಂದ್ರನ ಮೈಕೈಗಳನ್ನು ನೋಯಿಸಿದಾಗ ಅವನು ಬಳಲಿ ಬೆಂಡಾಗಿ ಜಯದಿಂದ ವಂಚಿಸಲ್ಪಟ್ಟನು. ಅದೃಶ್ಯ ಯುದ್ಧವೆಸಗಿ ಫಲಕಾರಿಯಾಗಲಿಲ್ಲವಾದುದರಿಂದ ಚಿತ್ರಸೇನನು ಪ್ರಕಟವಾದನು. ಅಯ್ಯ, ನಿನ್ನ ಶರಾವಳಿಯನ್ನು ನಿಲ್ಲಿಸು. ದುರಾತ್ಮನಾದ ಕೌರವನಿಗೆ ನಿಮ್ಮಿಂದ ಶಾಸ್ತಿಯಾಗಬೇಕಿತ್ತು. ನೀವು ರಕ್ತ ಸಂಬಂಧಿಗಳಾದರೂ ಅವನಿಗೆ ನಿಮ್ಮ ಬಗ್ಗೆ ಮೋಹವಿಲ್ಲ, ಅನುಕಂಪವಿಲ್ಲ. ಭೋಗ ಭಾಗ್ಯದ ಪ್ರದರ್ಶನಕ್ಕಾಗಿ ಇಲ್ಲಿಗೆ ಬಂದ ದುಷ್ಟನಿಗೆ ಶಿಕ್ಷೆಯಾಗಿದೆ. ಜಾಣನಾದವನು ತನ್ನ ಹಗೆಗೆ ಇನ್ನಿತರರಿಂದ ಶಾಸ್ತಿಯಾದಾಗ ಸುಮ್ಮನಿರುತ್ತಾನೆ. ಹಗೆ ಎಂದಿಗೂ ಸ್ನೇಹಿತನಾಗಬೇಕಷ್ಟೇ. ಆ ದೃಷ್ಟಿಯಿಂದ ನೀವು ಮತ್ತು ನಾನು ಮಿತ್ರರಾಗತಕ್ಕದ್ದು. ಅವನನ್ನು ಬಿಡಿಸುವ ಗೋಜಿಗೆ ಹೋಗಬೇಡಿ ಎಂದನು. ಪಾರ್ಥನು ಚಿತ್ರಸೇನನ ಧ್ವನಿಯನ್ನು ಅರ್ಥ ಮಾಡಿಕೊಂಡನು. ಅಯ್ಯ ಚಿತ್ರಸೇನ, ಹಗೆತನವೊಂದೇ ನಮ್ಮ ಜೀವನದ ಉದ್ದೇಶವಾಗಿರುತ್ತಿದ್ದರೆ ನಿನ್ನ ಅಭಿಪ್ರಾಯ ಸರಿಯಾಗಿರುತ್ತದೆ. ನಮ್ಮಲ್ಲಿ ವೈರವಿದ್ದರೂ ಕೂಡ ಈತನು ಇನ್ನೊಬ್ಬರಿಂದ ಘಾಸಿಗೊಂಡಾಗ ಆನಂದ ಪಡುವವರು ನಾವಲ್ಲ. ಈ ಕುರುವೀರರು ಇವರ ಅನ್ಯಾಯದಿಂದಲೇ ಕುಸಿದು ಹೋಗಬಹುದು. ಅಲ್ಲಿಯವರೆಗೆ ರಕ್ಷಣೆಯ ಭಾರವನ್ನು ನಾವು ವಹಿಸುತ್ತೇವೆ. ನಿನ್ನ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳಬೇಕಾದರೆ ನಮ್ಮ ಪ್ರತಿಜ್ಞೆ ಪೂರೈಸುವುದಕ್ಕಾದರೂ ಅವರನ್ನು ನಾವು ಬದುಕಿಸಬೇಕು. ನಮ್ಮ ನುಡಿಗಳಿಗೆ ನೀನು ಸಾಮದಿಂದ ಒಪ್ಪದಿದ್ದರೆ ಶರಸಂಧಾನ ಮುಂದುವರೆಸಬೇಕಾಗುತ್ತದೆ ಎಂದನು. ಚಿತ್ರಸೇನನಿಗೆ ಅರ್ಜುನನಲ್ಲಿ ಸೆಣಸಾಡಿದರೆ ಜಯ ಲಭಿಸಲಾರದು ಎನ್ನುವುದು ಗೊತ್ತೇ ಇತ್ತು. ಮೇಲಾಗಿ ತಮ್ಮ ಒಡೆಯ ಸುರೇಂದ್ರನ ಅಂಶ ಸಂಭೂತ. ನಿವಾತ ಕವಚರನ್ನು ಕೊಂದು ಸ್ವರ್ಗದಲ್ಲಿ ಇತಿಹಾಸ ನಿರ್ಮಿಸಿದ ಅರ್ಜುನನ ಆಜ್ಞೆಗೆ ಒಪ್ಪಿ ಸೆರೆಯಾಳುಗಳ ಸಮೇತ ಎಲ್ಲರೂ ಧರ್ಮರಾಯನ ಸಮಕ್ಷಮ ಬಂದರು. ಬಂಧಿಸಿ ತಂದ ದುರ್ಯೋಧನನನ್ನು ಧರ್ಮಜನು ಪಾದದಿಂದ ಶಿರಸ್ಸಿನ ಪರ್ಯಂತ ಎವೆ ಇಕ್ಕದೆ ಅವಲೋಕಿಸಿದನು. ತಮ್ಮ ದುರ್ಯೋಧನ, ಎಷ್ಟೆಲ್ಲ ತಪ್ಪು ಕಾರ್ಯಗಳನ್ನು ಎಸಗುತ್ತಿರುವೆ. ಕುಹಕೆಗಳ ಉಪಾಯದ ಪ್ರಕಾರ ಪರಿವಾರ ಸಮೇತ ಆಗಮಿಸಿ ಐಶ್ವರ್ಯ ಪ್ರದರ್ಶಿಸಿದೆ. ಯಾಕೆ ಇರುತ್ತಾ ವೈರ್ಯ?
ಹುಲಿ ಮತ್ತು ದನಕ್ಕೆ, ನಾಯಿ ಮತ್ತು ಬೆಕ್ಕಿಗೆ ಹುಟ್ಟಿನಿಂದ ವೈರವಿರುತ್ತದೆ. ಅದು ಪ್ರಕೃತಿದತ್ತವಾಗಿ ಬಂದಿರುತ್ತದೆ. ಆದರೆ ಅಣ್ಣ ತಮ್ಮಂದಿರು ಹಗೆ ಸಾಗಿಸುವುದು ಕೇವಲ ಅವರವರ ಸ್ವಾರ್ಥಕ್ಕಾಗಿ ಅಲ್ಲವೇ? ತಮ್ಮ ಸುಬುದ್ಧಿಯನ್ನು ಉಪಯೋಗಿಸಿ ಸುಖಿ ಸಮಾಜದ ನಿರ್ಮಾಣ ಮಾಡಬೇಕಲ್ಲದೆ ಇನ್ನೊಬ್ಬರನ್ನು ನೋಯಿಸುವುದು ಸಮಂಜಸವಲ್ಲ. 4 ದಿನಗಳ ಇಳೆಯ ಈ ಬಾಳ್ವಿಕೆಯಲ್ಲಿ ಆದರ್ಶವನ್ನು ತೋರು. ನಿನ್ನ ಸಹೋದರರಾದ ಭೀಮಾರ್ಜುನರು ಸಹಾಯ ಮಾಡಲು ಮುಂದೆ ಬಂದರು. ಭವಿಷ್ಯದಲ್ಲಿ ನಾವು 105 ಒಂದೇ ಎಂಬ ನೀತಿ ಪಾಠವನ್ನು ಕಲಿತುಕೋ. ಹೋಗು, ನಮ್ಮ ದೊಡ್ಡಪ್ಪನು ನಿನ್ನ ಆಗಮನದ ಚಿಂತೆಯಲ್ಲಿರಬಹುದು, ವಿಳಂಬಿಸಬೇಡ ಎಂದನು. ದ್ರೌಪದಿ ತನ್ನ ದುಃಖವನ್ನು ಅಡಗಿಸಿಕೊಂಡಳು. ಭೀಮಾರ್ಜುನರು ಸುಮ್ಮನಿದ್ದರು. ದುರ್ಯೋಧನನು ತಲೆ ತಗ್ಗಿಸಿಕೊಂಡು ಮರಳಿದನು. ಪಾಂಡವರು ಪಡಿಬಾಹಿರರು, ಅವರಿಗೆ ಸರ್ವತಾ ಏನನ್ನೂ ಕೊಡಲಾರೆನೆಂದು ನಿರ್ಧರಿಸಿ ಕೌರವನು ಪಡೆ ಸಹಿತ ಮುಖ ಕೆಳಗೆ ಮಾಡಿಕೊಂಡು ಹೊರಟನು. ಎಲೈ ಜನಮೇಜಯ, ವಿಧಿ ವಿಚಿತ್ರವನ್ನು ಆರು ಬಣ್ಣಿಸಬಹುದು? ಇತರರಿಗೆ ಕೇಡು ಬಗೆದರೆ ಆ ಕೇಡು ತನಗೆ ತಿರುಗುಬಾಣವಾಗಲಿದೆ ಎನ್ನುವುದನ್ನು ಯಾರೂ ಮರೆಯಬಾರದು. ಚಂದ್ರವಂಶದ ಕುಡಿ ಜನಮೇಜಯನಿಗೆ ಸಂತಸವಾಯಿತು. ದುರ್ಯೋಧನನು ತಮ್ಮ ಪರಿವಾರ ಸಮೇತ ಹಿಂತಿರುಗುತ್ತಿರುವಾಗ ವಿಶ್ರಾಂತಿಗಾಗಿ ವಿಶಾಲವಾದ ಬಯಲಲ್ಲಿ ಬೀಡು ಬಿಟ್ಟನು. ಚಿತ್ರಸೇನನೊಂದಿಗೆ ಯುದ್ಧ ಮಾಡಿ ಜಯ ಗಳಿಸಲಾರದೆ ಓಡಿ ಹೋಗಿದ್ದ ಕರ್ಣನು ಕಾಡಿನಿಂದ ರಾಜಧಾನಿಗೆ ಮರಳುತ್ತಿರುವಾಗ ತನ್ನರಸನ ಶಿಬಿರವನ್ನು ಕಂಡನು. ಸುಯೋಧನನು ಚಿತ್ರಸೇನನಲ್ಲಿ ಜಯ ಪಡೆದಿರಬಹುದಾಗಿ ಊಹಿಸಿ ಬಹು ಸಂತಸದಿಂದ ಕೌರವನನ್ನು ಭೇಟಿಯಾದನು. ಮಹಾರಾಜ, ಕಾಮರೂಪಿಗಳಾದ ಕೇಚರರಲ್ಲಿ ನೇರವಾದ ಯುದ್ಧ ನನಗೆ ಸಾಧ್ಯವಾಗದೆ ಅಪಜಯವಾಯಿತು. ನಮ್ಮರಸನಾದ ನೀನಾದರೂ ಗಂಧರ್ವನ ಗರ್ವವನ್ನು ಇಳಿಸಿದೆಯಲ್ಲ. ನಾವೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರೂ ನೀನು ಅವನನ್ನು ಸೋಲಿಸಿ ಚಂದ್ರವಂಶದ ಕೀರ್ತಿಯನ್ನು ಶಾಶ್ವತ ಮಾಡಿದೆ. ಪಾಪ, ಕರ್ಣನಿಗೇನು ಗೊತ್ತು ಕೌರವನ ಅವಮಾನದ ವಿಚಾರ? ತನ್ನ ಪ್ರಾಣ ಸ್ನೇಹಿತನನ್ನು ಕಂಡು ಕಣ್ಣೀರು ಉಕ್ಕಿ ಬಂತು. ಅಷ್ಟು ಹೊತ್ತಿನವರೆಗೆ ತನ್ನ ಚಿಂತೆಯನ್ನು ಆಪ್ತರಲ್ಲಿ ತೋಡಿಕೊಳ್ಳಲಾರದೆ ಪೇಚಾಡುತ್ತಿದ್ದ ಕೌರವನಿಗೆ ಅತ್ಯಂತ ಸಮಾಧಾನವಾಯಿತು. ಕರ್ಣ, ನಡೆದ ಘಟನೆಯೇ ಬೇರೆ ಇದೆ. ನಿನ್ನ ಹಾಗೆಯೇ ನಾನು ಬವರವನ್ನು ಗೈದೆನಾದರೂ ಫಲಕಾರಿಯಾಗಲಿಲ್ಲ. ಅವರ ಅದೃಶ್ಯ ಯುದ್ಧದ ಮುಂದೆ ನನ್ನ ಯತ್ನ ಸಾಗಲಿಲ್ಲ. ನನ್ನನ್ನು ಸೆರೆಯಾಳನ್ನಾಗಿ ಮಾಡಿ ದೇವೇಂದ್ರನಲ್ಲಿಗೆ ಕೊಂಡು ಹೋಗುವ ತವಕದಲ್ಲಿ ಚಿತ್ರಸೇನನಿದ್ದನು. ನಾನು ಸೋತು ಚಿತ್ರಸೇನನ ವಶವಾಗಿದ್ದೇನೆ ಎಂಬ ವಿಚಾರ ಧರ್ಮರಾಯನಿಗೆ ಮನೋವ್ಯಾಕುಲವನ್ನುಂಟು ಮಾಡಿತು. ಅವನು ತನ್ನ ತಮ್ಮಂದಿರಾದ ಭೀಮಾರ್ಜುನರನ್ನು ಕಳಿಸಿ ಆ ಕೇಚರಪತಿಯನ್ನು ಸೋಲಿಸಿದನು. ಅರ್ಜುನನ ಶೌರ್ಯಕ್ಕೆ ಚಿತ್ರಸೇನನು ಸಂತೋಷಪಟ್ಟು ನಮ್ಮನ್ನು ಸೆರೆಯಿಂದ ವಿಮುಕ್ತಗೊಳಿಸಿದನು. ಸಕಲವನ್ನೂ ಕಳೆದುಕೊಂಡ ಪಾಂಡವರ ಮುಂದೆ ನಮ್ಮ ಧನ ಸಂಪತ್ತನ್ನು ಪ್ರದರ್ಶಿಸಿ ಮಾಡುವ ನಮ್ಮ ಹಂಬಲಗಳು ಏರುಪೇರಾದವು. ಅಡಿಗೆ ಬಿದ್ದು ಮೀಸೆಯಲ್ಲಿ ಮಣ್ಣಾಯಿತು. ಸಖನೆ, ಎಲ್ಲರ ಮುಂದೆ ಮುಖ ತೋರಿಸಲಾರದ ಕೀಳು ಸ್ಥಿತಿಗೆ ಬಂದಿದ್ದೇನೆ. ನೀರಿನೊಳಗೆ ಅಥವಾ ನೆಲದೊಳಗೆ ಬಿಲವನ್ನು ಕೊರೆದು ಅವಿತುಕೊಳ್ಳುವಷ್ಟು ಶೋಕವಾಗುತ್ತಿದೆ. ಈ ರೀತಿ ನಾಚಿಕೆಗೆಟ್ಟು ಬಾಳುವುದಕ್ಕಿಂತ ಸಾಯುವುದು ಲೇಸು. ಅಪಮಾನವನ್ನು ಹೊತ್ತು ರಾಜಧಾನಿಯನ್ನು ಸೇರಲಾರೆ. ಪ್ರಾಯೋಪವೇಶವೇ ನನ್ನ ಮುಂದಿರುವ ದಾರಿ. ದುಶ್ಯಾಸನನನ್ನು ರಾಜನನ್ನಾಗಿ ಮಾಡಿರಿ. ಇನ್ನು ಅರಮನೆಯ ಮೆಟ್ಟಿಲನ್ನು ಏರಲಾರೆ, ಸಿಂಹಾಸನವನ್ನು ಅಲಂಕರಿಸಲಾರೆ ಎಂದು ಕರ್ಣನನ್ನು ಆಲಂಗಿಸಿಕೊಂಡನು. ಅಣ್ಣನ ಶೋಕವನ್ನು ಕಂಡು ದುಶ್ಯಾಸನನು ತಲೆಗೆ ಕರವನ್ನಿಟ್ಟುಕೊಂಡು ನೇತ್ರ ಜಲದಿಂದ ಅಣ್ಣನ ಪಾದವನ್ನು ತೋಯಿಸಿದನು. ಕರ್ಣನು ಮಹಾರಾಜನನ್ನು ಆಲಂಗಿಸಿ, ದೊರೆಯೇ, ನಿನಗೆ ಅವಮಾನ ಆಗಿರಬಹುದು. ಆದರೆ ಹೀಗೆ ಪರಿತಪಿಸುವುದರಲ್ಲಿ ಏನು ಪುರುಷಾರ್ಥವಿದೆ? ಬಿಲದಲ್ಲಿ ಅಡಗಿದರೆ, ನೀರಿನಲ್ಲಿ ಮುಳುಗಿದರೆ ಅಪಕೀರ್ತಿ ಹೋದೀತೆ. ಧೈರ್ಯಂ ಸರ್ವತ್ರ ಸಾಧನಂ. ಚಿತ್ತಕ್ಕೆ ಧೈರ್ಯವನ್ನು ತಂದುಕೊಳ್ಳಿರಿ. ನೊಂದವರ ಮುಂದೆ ದುಃಖವನ್ನು ತೋಡಿಕೊಂಡರೆ ಏನು ಪ್ರಯೋಜನ? ಪಾಂಡವರು ಇಂದು ಹಸ್ತಿನಾವತಿಯ ಪ್ರಜೆಗಳು.
ನಿಮ್ಮನ್ನು ವೈರಿಗಳಿಂದ ಬಿಡಿಸುವುದು ಅವರ ಧರ್ಮ. ಪಾಂಡವರು ಸರ್ವಸ್ವವನ್ನು ಜೂಜಿನಲ್ಲಿ ಸೋತರೂ ಅಗ್ನಿಪ್ರವೇಶ ಮಾಡಿದರೆ ನಿನ್ನ ಮರಣ ದೀಕ್ಷೆಯಿಂದ ಪಾಂಡವರಿಗೆ ಅನುಕೂಲವಾಗಬಹುದಷ್ಟೇ ಹೊರತು ಪ್ರತಿಕೂಲವಾಗುವುದಿಲ್ಲ. ಪಾಂಡವರನ್ನು ಕೊಲ್ಲುವುದಕ್ಕೆ ನನ್ನ ಷಟ್ ತಂತ್ರಗಳನ್ನು ಇನ್ನೊಮ್ಮೆ ಪ್ರಯೋಗಿಸುತ್ತೇನೆ. ಅಳಲದಿರು ಎಂದು ಶಕುನಿಯು ಸಂತೈಸಿದನು. ದುಷ್ಟ ಚತುಷ್ಟಯದ ಪ್ರತಿಯೊಬ್ಬರೂ ದುರ್ಯೋಧನನನ್ನು ಸಮಾಧಾನ ಮಾಡಲು ಯತ್ನಿಸಿದರು. ಅಂಗರಾಜನು ಕೌರವನ ಮುಂದೆ ತಲೆಬಾಗಿ ನಿಂತನು. ಮಹಾರಾಜ, ನಾನು ನಿನ್ನಿಂದ ಘೋಷಿಸಲ್ಪಟ್ಟವನಿರುತ್ತೇನೆ. ಈ ದೇಹ ನಿನಗಾಗಿ ಮೀಸಲಾಗಿದೆ. ನಿನ್ನ ಒಂದು ಹನಿ ಕಣ್ಣೀರು ಬೀಳುವಲ್ಲಿ ಪಾಂಡವರ ರಕ್ತ ಸುರಿಯುವಂತೆ ಮಾಡುತ್ತೇನೆ. ಕೌಂತೆಯರನ್ನು ಸೋಲಿಸಿ ಕೌರವರಿಗೆ ರಾಜ್ಯವನ್ನು ಸ್ಥಿರ ಮಾಡುತ್ತೇನೆ. ಭೂತಳದಲ್ಲಿ ತಿಲಾಂಶವೂ ಅವರಿಗೆ ಸಿಗದಂತೆ ಮಾಡುವ ಮಹಾಹೊಣೆಯನ್ನು ಹೊರುತ್ತೇನೆ ಎಂದು ಅಂಗೈ ಮೇಲೆ ಕರಗಳನ್ನಿಟ್ಟು ಭಾಷೆಗೈದನು. ಬಾವಿಯಲ್ಲಿ ಬಿದ್ದವನಿಗೆ ಆವರಣದೊಳಗಿರುವ ಬೇರು ಸಿಕ್ಕಿದರೂ ಹಿಡಿದು ಬದುಕಲು ಪ್ರಯತ್ನಿಸುತ್ತಾನೆ. ಕೌರವನು ತನ್ನ ಪರಿವಾರದ ಧೈರ್ಯದ ನುಡಿಗಳಿಂದ ಸಾಯುವ ದೀಕ್ಷೆಯನ್ನು ತೊರೆದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.